ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಿದ್ದಾರೆ ರೋಜಾ ಭರತ್ ಕನ್ನಡ ಲಾಗ್ಸ್ ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಇವತ್ತು ನಾನು ನಿಮ್ಗೋಸ್ಕರ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ, ವೆಜ್ ರೆಸಿಪಿ. ಸೊ ಅದೇನು ಅಂದ್ರೆ ನಾನು ನಿಮ್ಗೋಸ್ಕರ ಮಶ್ರೂಮ್ ಗೀ ರೋಸ್ಟ್ ನ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ. ಸೊ ಬನ್ನಿ, ಅದು ಯಾವ ರೀತಿಯಾಗಿ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನಿಮ್ಮ ಹತ್ರ ಕ್ವಿಕ್ ಆಗಿ ಶೇರ್ ಮಾಡ್ತೀನಿ. ಅಂಡ್ ಅದು ತುಂಬಾ ಈಸಿ ಕೂಡ ಹಾಗೂ ತುಂಬಾ ಟೇಸ್ಟಿ ಕೂಡ. ಸೊ ಬನ್ನಿ, ಅದನ್ನ ಹೇಗ್ ಮಾಡೋದು, ಅಂದ್ರೆ ಏನೇನ್ ಬೇಕಾಗುತ್ತೆ ಅಂತ ನಿಮ್ಗೆ ತಿಳಿಸ್ತೀನಿ. ಹಾಗಾಗಿ ನಿಮ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮಶ್ರೂಮ್ ತಗೊಂಡಿದ್ದೀನಿ. ಸೊ ನಾನು ಇಲ್ಲಿ 200 ಗ್ರಾಮ್ಸ್ 2 ಪ್ಯಾಕ್ ಅಷ್ಟು ನಾನಿಲ್ಲಿ 2 ಮಶ್ರೂಮ್ ಪ್ಯಾಕೆಟ್ ನಾನು ತಗೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಹಾಫ್ ಸ್ಪೂನ್ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ, ಒಂದು ಹಾಫ್ ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್, ಒಂದು ಹಾಫ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ತಗೊಂಡಿದ್ದೀನಿ. ಓಕೆನಾ, ನಿಮ್ಮ ಹತ್ರ ಏನಾದ್ರು ಮೆಣಸಿನ್ಕಾಯಿ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನೀವು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಒಂದು ಹಾಫ್ ಸ್ಪೂನ್ ಅಷ್ಟು ಸಾಸಿವೆ, ಮತ್ತೆ ಒಂದು ಹಾಫ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಹಾಫ್ ಸ್ಪೂನ್ ಅಷ್ಟು ಸೋಂಬು, ಮತ್ತೆ ಒಂದು ಸ್ವಲ್ಪ ಮೆಂತೆ, ಮತ್ತೆ ಒಂದು 4 ರಿಂದ 5 ಮೆಣಸು, ಮತ್ತೆ ಇಲ್ಲಿ ನಾನು ಒಂದು ಅರ್ಧ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ. ಅಂಡ್ ಇಲ್ಲಿ ನಾನು ಒಂದು 5 ಗೋಡಂಬಿ ತಗೊಂಡಿದ್ದೀನಿ. ಅಂಡ್ ನಾನಿಲ್ಲಿ ಸ್ವಲ್ಪನೇ ಚಕ್ಕೆ, ಇಷ್ಟು ಚಕ್ಕೆ ಮತ್ತೆ ಒಂದೇ ಒಂದು ಲವಂಗನ ತಗೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಕೊತ್ಮಿರಿ ಹಾಗೂ ಸ್ವಲ್ಪ ಕರಿಬೇವು, 2 ಗಾರ್ನಿಶಿಂಗ್ಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಬೌಲ್ ಅಲ್ಲಿ ಒಂದಿಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದನ್ನ ತಗೊಂಡು ನಾನು ಆಲ್ರೆಡಿ ಬಿಸಿ ನೀರಲ್ಲಿ, ಅಥವಾ ನೀವು ನೀರಲ್ಲಿ ಬೇಗ ಉನಿ ಹಾಕಿದ್ರೆ ಉನಿಯಾಕಿಟ್ಟಿದ್ರೆ ಆಗುತ್ತೆ, ನಾರ್ಮಲ್ ವಾಟರ್ ಅಲ್ಲಿ ಕೂಡ ಮಾಡ್ಬೋದು. ಮತ್ತೆ ನಾನು ಒಂದಿಲ್ಲಿಷ್ಟು ದಪ್ಪದ್ದು ಹುಣಸೆ ಹಣ್ಣನ್ನು ಕೂಡ ನಾನು ತಗೊಂಡಿದ್ದೀನಿ. ಮತ್ತೆ ಇದಕ್ಕೆ ನಾವು ಫಸ್ಟ್ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಹುಣಸೆ ಹಣ್ಣು ಮತ್ತೆ ಚಿಲ್ಲಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಇದು ನಾರ್ಮಲ್ ಮೆಣಸಿನ್ಕಾಯಿ, ಇದು ಖಾರ ಬರಲ್ಲ, ಕಲರ್ ಹಾಗೂ ಟೇಸ್ಟ್ ಬರುತ್ತೆ. ಸೊ ನಾನು ಇವಾಗ ಅದಕ್ಕೆ ಈ ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಳ್ಳೋದ್ರಿಂದ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ಸ್ಕಿಪ್ ಮಾಡ್ಕೋಬಹುದು. ಮತ್ತೆ ನಾನು ಇಲ್ಲಿರುವಂತ 4 ರಿಂದ 5 ಗೋಡಂಬಿ ಏನ ತಗೊಂಡಿದ್ದೀನಲ್ಲ, ಇದನ್ನ ನಿಮ್ಗೆ ತೋರ್ಸಕ್ಕೋಸ್ಕರ ಲೇಟಾಗಿ ಉನಿ ಹಾಕ್ತಿದ್ದೀನಿ. ಬಟ್ ನೀವೇ ಫಸ್ಟ್ ಅದನ್ನ ಮುಂಚೆನೆ ಉನಿ ಹಾಕೊಂಡ್ರೆ ಅದನ್ನು ಕೂಡ ನೀಟಾಗಿ ನಿಮ್ಗೆ ಗ್ರೇವಿ ಚೆನ್ನಾಗಾಗುತ್ತೆ. ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಅಂಡ್ ಇದಕ್ಕೆ ನಾವು ನಾನು ಮೇನ್ ಆಗಿ ನಾವ್ ಇದಕ್ಕೆ ತುಪ್ಪನು ಕೂಡ, ಅಂಡ್ ಮೇನ್ ಇಂಗ್ರೀಡಿಯೆಂಟ್ಸ್ ತುಪ್ಪನ ಕೂಡ ನಾವಿಲ್ಲಿ ಆಡ್ ಮಾಡ್ಕೋತಾ ಇದೀವಿ. ನಿಮ್ಗೆ ತುಪ್ಪ ಇಷ್ಟ ಆಗಲ್ಲ ಅಂದ್ರೆ ನೀವು ಆಯಿಲ್ ನ ಕೂಡ ಆಡ್ ಮಾಡ್ಕೋಬಹುದು. ಓಕೆನಾ, ಸೊ ನೋಡಿದ್ರಲ್ಲ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ. ಸೊ ಬನ್ನಿ ಮಾಡಕ್ ನಾನು ನಿಮಗೆ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ನಾನು ಗ್ಯಾಸ್ ನ ಆನ್ ಮಾಡ್ಕೊಂಡು ಈಗ ಒಂದು ಚಿಕ್ಕ ಕಡಾಯಿನ ನಾನು ಇಟ್ಟಿದ್ದೀನಿ. ನೀವು ಯಾವ ಕಡಾಯಿಯಲ್ಲಿ ಮಾಡ್ತೀರಾ ಅದನ್ನಾದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ನಿಮ್ಮ ಹತ್ರ ಚಿಕ್ಕದಿದ್ರೆ ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ತುಂಬಾ ಓವರ್ ಹೀಟ್ ಆಗಕ್ ಬಿಡ್ಬೇಡಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಮೆಣಸು ಮತ್ತೆ ಮೆಂತ್ಯ, ಚಕ್ಕೆ, ಲವಂಗ, ಮತ್ತೆ ಸೋಂಬು, ಜೀರಿಗೆ, ಸಾಸಿವೆ ಎಲ್ಲಾನು ಕೂಡ ಲೈಟ್ ಆಗಿ ನಾನು ಇದನ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಅಲ್ಲ, ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಸುಮ್ನೆ ಗಮನ ಬರಕ್ಕೆ ಸ್ಟಾರ್ಟ್ ಆದ್ರೆ ಸಾಕು. ನಿಮ್ಮ ಹತ್ರ ಏನಾದ್ರು ಧನಿಯಾ ಬೀಜ ಇದ್ರೆ ನೀವು ಆಡ್ ಮಾಡ್ಕೊಳ್ಳಿ. ಧನಿಯಾ ಪೌಡರ್ ನ ಸ್ಕಿಪ್ ಮಾಡ್ಕೊಂಡು ಧನಿಯಾ ಬೀಜನ ಆಡ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿಯಾಗಿ ಒಂದು 2 ಸೆಕೆಂಡ್ಸ್ ಫ್ಲೇಮ್ ನ ಸ್ವಲ್ಪ ಲೋ ಮಾಡ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಹೊತ್ತು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿನ ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ ಈಗ. ಸೊ ಇದು ಗಮನ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ನೀವೇನ್ ಮಾಡಿ, ಆಫ್ ಮಾಡ್ಕೊಳ್ಳಿ. ತುಂಬಾ ಓವರ್ ಹೀಟ್ ಮಾಡಿದ್ರೆ ಅದು ಸೀದ್ ಬಿಡುತ್ತೆ, ನಮಗೆ ಗೊತ್ತಾಗಲ್ಲ. ಸೊ ನಾನೀಗ ಫ್ಲೇಮ್ ನ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು 2 ಸೆಕೆಂಡ್ಸ್ ಕೂಲ್ ಆಗ್ಲಿಕ್ಕೆ ಬಿಡಿ. ಫಸ್ಟ್ ಗ್ಯಾಸ್ ನ ಆನ್ ಮಾಡ್ಕೊಂಡು ಒಂದು ಕಡಾಯಿನ ನಾನು ಇಟ್ಟಿದ್ದೀನಿ ಇಲ್ಲಿ. ಸೊ ಈ ಕಡಾಯಿಗೆ ನೀವು ಹಾಕೋತಾ ಇದ್ದೀನಿ ನಾನು ಒಂದು 2 ಸ್ಪೂನ್ ಅಷ್ಟು ಆಯಿಲ್ ನ ಆಡ್ ಮಾಡ್ಕೊಳ್ಳಿ. ಅಷ್ಟು ಗೀನ ಕೂಡ ನೀವು ಇಲ್ಲಿ ಆಡ್ ಮಾಡ್ಕೊಳ್ಳಿ. ಓಕೆನಾ, ಇದು ಗೀನ ಆಡ್ ಮಾಡ್ಕೋತಾ ಇದ್ದೀನಿ. ಓಕೆನಾ, ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಹತ್ರ ಏನ್ ಮಶ್ರೂಮ್ ಇತ್ತಲ್ಲ ಅದನ್ನ ನಾನೀಗ ಆಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ.
ನಾವು ಡೈರೆಕ್ಟ್ ಆಗಿ ಮಸಾಲಾಗೂ ಕೂಡ ಆಡ್ ಮಾಡ್ಬೋದಾಗಿತ್ತು. ಬಟ್ ಏನಂದ್ರೆ ಮಶ್ರೂಮ್ ಅಲ್ಲಿ ಸ್ವಲ್ಪ ನೀರ್ ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಫಸ್ಟ್ ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದೀವಿ ಅಷ್ಟೇನೆ, ಫ್ರೈ ಮಾಡ್ಕೊತಾ ಇದೀವಿ. ಒಂದ್ 2 ಸೆಕೆಂಡ್ಸ್ ಇದನ್ನ ನೀಟಾಗಿ ಸಾರ್ಟ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳಕ್ಕೂ ಮುಂಚೆ ಆಡ್ ಮಾಡ್ತಾ ಇದೀನಿ ಇದಕ್ಕೆ. ಆಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ತುಂಬಾ ಕುಕ್ ಮಾಡಕ್ ಹೋಗ್ಬೇಡಿ, ಒಂದ್ 2 ಸೆಕೆಂಡ್ಸ್ ಕುಕ್ ಆದ್ರೆ ಸಾಕೋದು. ಸೆಕೆಂಡ್ಸ್ ಅಷ್ಟೇನೆ, ನಾನು ಜಾಸ್ತಿ ಹೊತ್ತು ಮಾಡ್ಲಿಲ್ಲಲ್ಲ, ನೀವು ನೋಡಿದ್ರಿ ಅಲ್ವಾ. ಸೊ ಇಷ್ಟು ಕುಕ್ ಆದ್ಮೇಲೆ ಇವಾಗ ಇದೇನು ರೋಸ್ಟ್ ಮಾಡಿ ಅಂದ್ರೆ ಫ್ರೈ ಮಾಡಿ ಇಟ್ಕೊಂಡಿರ್ತೀನಲ್ಲ, ಇದನ್ನ ನಾನು ಇಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಲಿಕ್ಕೆ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಗೋಡಂಬಿ ಹಾಗೂ ಸ್ವಲ್ಪ ಹುಣಸೆಹಣ್ಣು ಏನ್ ತಗೊಂಡಿರ್ತೀವಲ್ಲ ನಾನು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಷ್ಟು ಈ ಇಂಗ್ರೀಡಿಯೆಂಟ್ಸ್ ನಾನು ಆಡ್ ಮಾಡಿದ್ದೀನಲ್ಲ, ಇದನ್ನ ಗ್ರೈಂಡ್ ಮಾಡ್ಕೋತೀನಿ ನೀಟಾಗಿ ಪೇಸ್ಟ್ ಆಗೋ ತರ. ಅಂಡ್ ನೀವು ಗ್ರೈಂಡ್ ಮಾಡಕ್ಕೆ ಮಸಾಲ ಏನ್ ತಗೊಂಡಿರ್ತೀರಲ್ಲ, ಈ ಗ್ರೈಂಡ್ ಮಾಡೋದಕ್ಕೇನೆ ಈ ಪೌಡರ್ಸ್ ಏನಿರುತ್ತೆ ಇದನ್ನ ಕೂಡ ನಾನು ಆಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೇನೆ. ಸೊ ಇವಾಗ ನಾನು ಇದು ಫ್ರೈ ಮಾಡ್ಕೊಂಡಿದ್ನಲ್ಲ ಮಶ್ರೂಮ್ನ, ಅದೇ ಪ್ಯಾನ್ ಮತ್ತೆ ನಾನು ಇಟ್ಕೊಂಡು ಈಗ ನಾನು ಇನ್ನೂ ಸ್ವಲ್ಪ ಆಯಿಲ್ ನ ಆಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ನಾವು ಗ್ರೈಂಡ್ ಮಾಡ್ಕೊಂಡಿದೀವಲ್ಲ ಆ ಪೇಸ್ಟ್ ನಾನು ಇಲ್ಲಿ ಆಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಮಸಾಲಾಗೆ ಈಗ ನಾನು ಒಂದು 1/2 ಸ್ಪೂನ್ ಅಷ್ಟು ಮಸಾಲಾಗ ಮಾತ್ರ ಸಾಲ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ರೆ ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಇಲ್ಲಿ ಫ್ರೆಶ್ ಕ್ರೀಮ್ ನ ಆಡ್ ಮಾಡ್ಕೊಂಡಿದ್ದೀನಿ. ಈ ಫ್ರೆಶ್ ಕ್ರೀಮ್ ನ ಆಡ್ ಮಾಡೋದ್ರಿಂದ ಸ್ವಲ್ಪ ಖಾರ ಅನ್ಸಿದ್ರೆ ನೀವು ಬ್ಯಾಡಗಿ ಮೆಣಸಿನಕಾಯಿನ ಯೂಸ್ ಮಾಡುವಾಗ ಫಸ್ಟ್ ನೋಡ್ಕೊಳ್ಳಿ, ತುಂಬಾ ಖಾರ ಇದೆ ಅನ್ಸಿದ್ರೆ ನೀವು ಚಿಲ್ಲಿ ಖಾರದ ಮೆಣಸಿನಕಾಯಿನ ಆಡ್ ಮಾಡೋ ಅವಶ್ಯಕತೆ ಇರಲ್ಲ, ಅಥವಾ ಖಾರದ ಪುಡಿ ಹಾಕಕ್ ಹೋಗ್ಬೇಡಿ. ಈಗ ಬರುವಂತ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಖಾರ ಇರುತ್ತೆ, ಸೊ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ನೀವು ಗ್ರೈಂಡ್ ಮಾಡಕ್ಕೆ ಕ್ಲೋಸ್ ಮಾಡಿ ಇಡ್ತೀನಿ, 2 ಮಿನಿಟ್ಸ್ ಕುಕ್ ಆಗ್ಲಿ ಅದು. ನಾನು ಇದಕ್ಕೆ ಯಾವುದೇ ರೀತಿಯಾದಂತ ನೀರ್ನ ಆಡ್ ಮಾಡಿಲ್ಲ, ನೀವೇ ನೋಡ್ತಾ ಇರ್ಬೋದು ಅದ್ರಲ್ಲೇ ಇದು ನೀರ್ ಬಿಟ್ಟಿರುತ್ತೆ. ಸೊ ನೀವ್ ಏನು ನೀರ್ನ ಆಡ್ ಮಾಡಕ್ ಹೋಗ್ಬೇಡಿ. ಸೊ ಅದಾದ್ಮೇಲೆ ನಾನೀಗ ಫ್ಲೇಮ್ ನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಿರುತ್ತಲ್ಲ ಅದನ್ನ ಗಾರ್ನಿಶಿಂಗ್ ಗೆ ಆಡ್ ಮಾಡ್ಕೊಂಡು ಅಂಡ್ ಸ್ವಲ್ಪ ಕರ್ಬೇವನ್ನ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೊಂದು 2 ಮಿನಿಟ್ಸ್ ಬಿಟ್ರೆ ಇನ್ನ ಸ್ವಲ್ಪ ಕಂಪ್ಲೀಟ್ ಆಗಿ ಡ್ರೈ ಆಗಿರುತ್ತೆ. ಸೊ ನಾನು ಇವಾಗಲೇ ಆಫ್ ಮಾಡ್ಕೊಂಡಿದ್ದೀನಿ. ಸೆಟ್ ಆಗ್ಲಿಕ್ಕೆ ಬಿಟ್ಬಿಡೋಣ ಒಂದು 2 to 5 ಮಿನಿಟ್ಸ್. ಓಕೆ, ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಮಶ್ರೂಮ್ ಗೀ ರೋಸ್ಟ್ ನ ಮಾಡೋದು ಅಂತ. ತುಂಬಾ ಈಸಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ತುಂಬಾ ಈಸಿ ಕೂಡ ತುಂಬಾ ಟೇಸ್ಟಿ ಆಗಿದೆ. ಸೊ ನೀವ್ ಯಾರಾದ್ರೂ ಈ ರೆಸಿಪಿನ
ಟ್ರೈ ಮಾಡಿಲ್ಲ ಅಂದ್ರೆ ಪ್ಲೀಸ್ ಖಂಡಿತವಾಗ್ಲೂ ನನಗೆ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ ಮುಂದೆ ಬರ್ತೀನಿ. ಒಂದು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ನಿಮ್ಗೆ ಸಿಗ್ತೀನಿ. ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.